ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ನಾನು ಶ್ರೀಮತಿ ಕಮಲಾ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ವಿಷಯ ಕನ್ನಡ ನಲಿಕಲಿ 1 ಭಾಗ 1ರಲ್ಲಿ ಬರುವಂತಹ ಎಲ್ಲ ಕಲಿಕಾ ಫಲಗಳನ್ನು ಮತ್ತು ಕಲಿಕಾಂಶವನ್ನು ಬಳಸಿಕೊಂಡು ಸಂಕಲಾತ್ಮಕ ಮೌಲ್ಯಮಾಪನ 1 ಈ ಮೌಲ್ಯಮಾಪನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಮೊದಲಿಗೆ ಕಲಿಕಾ ಫಲವನ್ನು ಒಂದು ನೋಟವನ್ನು ನೋಡೋಣ. ಇಲ್ಲಿ ಕಲಿಕಾ ಫಲವನ್ನು ನಾವು ಇಲ್ಲಿ ಕಾಣ್ಬೋದು. ನೋಡಿದ್ರಲ್ಲ ಕಲಿಕಾ ಫಲಗಳನ್ನು. ಕಲಿಕಾ ಫಲ ಮತ್ತು ಕಲಿಕಾಂಶವನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಂಕಲಾತ್ಮಕ ಮೌಲ್ಯಮಾಪನ 1ನೇ ತರಗತಿ ನಲಿಕಲಿಗೆ 20 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಫಸ್ಟ್ ಮೇನ್ ಕ್ವೆಶ್ಚನ್ಗೆ ಹೋಗೋಣ. ಕೆಳಗೆ ಚೌಕದಲ್ಲಿ ಕೊಟ್ಟಿರುವ ಅಕ್ಷರದಿಂದ ಪ್ರಾರಂಭವಾಗದ ಪದಗಳಿಗೆ ವೃತ್ತ ಹಾಕು. ಯಾವ ಪದ ಹಾಗೂ ಅಕ್ಷರದಿಂದ ಪ್ರಾರಂಭ ಆಗೋದಿಲ್ವೋ ಅಂಥ ಪದಗಳಿಗೆ ಮಕ್ಕಳು ವೃತ್ತವನ್ನು ಹಾಕಬೇಕಾಗುತ್ತೆ. ಇದಕ್ಕೆ 4 ಅಂಕ. ಎರಡನೇ ಮೇನ್ ಕ್ವೆಶ್ಚನ್, ಚಿತ್ರ ನೋಡಿ ಪದ ಬರೆ. ಮಕ್ಕಳು ಚಿತ್ರವನ್ನು ಗುರುತಿಸಿ ಅವುಗಳ ಪದವನ್ನು ಬರೆಯಬೇಕಾಗುತ್ತೆ. ಇದಕ್ಕೆ 5 ಅಂಕ. ಮೂರನೇ ಮೇನ್ ಕ್ವೆಶ್ಚನ್, ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡಿ ಬರೆ. ಮಕ್ಕಳು ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡಿ ಖಾಲಿ ಬಿಟ್ಟ ಜಾಗದಲ್ಲಿ ಬರೆಯಬೇಕಾಗುತ್ತೆ. 6 ಅಂಕ. ಕೊನೆಯ ಪ್ರಶ್ನೆ, ಬಿಟ್ಟ ಅಕ್ಷರ ತುಂಬಿ ಪದಗಳನ್ನು ಓದು. ಇಲ್ಲಿ ಕೊಟ್ಟಿರುವಂತಹ ಪದಕ್ಕೆ ಅಕ್ಷರವನ್ನು ಬಿಟ್ಟಿದೆ. ಮಕ್ಕಳು ಸೂಕ್ತವಾದ ಅಕ್ಷರವನ್ನು ಅಲ್ಲಿ ತುಂಬಿ ಪದ ರಚನೆ ಮಾಡಿ ಓದಬೇಕಾಗತ್ತೆ. ಇದಕ್ಕೆ 5 ಅಂಕ. ನಿಮಗೆಲ್ಲ ತಿಳಿದಿದೆ, ನಲಿಕಲಿ ಸಂಕಲಾತ್ಮಕ ಮೌಲ್ಯಮಾಪನ 1 ಮಾಡುವಾಗ ನಾವು ಮೌಖಿಕ 30 ಮತ್ತು ಲಿಖಿತ 20 ಬಳಸಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ನಂತರ 50 ಅಂಕಗಳನ್ನು 20ಕ್ಕೆ ಪರಿವರ್ತಿಸಿ ನಮ್ಮ ದಾಖಲೆ ಪುಸ್ತಕದಲ್ಲಿ ದಾಖಲೀಕರಣ ಮಾಡಬೇಕಾಗತ್ತೆ. ವಿಡಿಯೋಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.